ಇದಾನೆ ಯಾರಿಗೂ ತಾ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿಮೋನ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗುತ್ತಿರುವ ಸೂರ್ಯ ನಿಮ್ಮ ಬಾಳಲ್ಲಿ ಸಂತೋಷ, ಸುಖ, ನೆಮ್ಮದಿ, ಸಮೃದ್ಧಿ ಎಲ್ಲ ನೀಡಲಿ ಅಂತ ಹಾರೈಸ್ತಾ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮನೆಯೆಲ್ಲ ಕ್ಲೀನಾಗಿ ಪೂಜೆ ಎಲ್ಲ ಆಗಿದೆ. ನಾವು ಸಂಕ್ರಾಂತಿ ಹಬ್ಬ ಸಿಂಪಲಾಗಿ ಮಾಡೋದು, ಅಂದರೆ ದೇವ್ರ ಪೂಜೆ ಅಷ್ಟೇ ಆಗೋದು, ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಡೋದು ಅಷ್ಟೇ. ನಾಷ್ಟ ಕೂಡ ರೆಡಿಯಾಗಿತ್ತು. ಅವರೆಕಾಳು ಕಿಚಡಿ, ಉದ್ನೋಡೆ, ಸ್ವಲ್ಪ ಸ್ವೀಟು. ನಾಷ್ಟ ಮಾಡಿ ಪಾಪು ಸ್ನಾನ ಎಲ್ಲ ಮಾಡಿಸಾಗಿದ್ದು ಪಾಪು ಕೂಡ ಮಲಗಿಸಿ ಇನ್ನೇನು ಕೆಲಸ ಮಧ್ಯಾಹ್ನ ಅಡುಗೆಗೆ ತರಕಾರಿ ಹಚ್ಚೋದೆ ಕೆಲಸ ಆಗಿತ್ತು. ತರಕಾರಿಯಲ್ಲಿ ಬೀನ್ಸು, ಕ್ಯಾರೆಟ್ ಎಲ್ಲ ಹಚ್ಕೊತೆ, ಸಾಂಬಾರು ಗೊಜ್ಜು ಎಲ್ಲ ಹಚ್ಕೊತೆ. ಅಷ್ಟೇ ಅಡುಗೆ ಮಾಡಿದ್ದು. ನಾನು ಸುಮ್ಮನೆ ತರಕಾರಿ ಹಚ್ಕೊತಿದ್ದು ಅಷ್ಟೇ ನಾನು ಮಾಡಿದ ಕೆಲಸ, ಇನ್ನೇನು ಮಾಡಿಲ್ಲ. ಎಲ್ಲ ಅತ್ತೇನೆ ಮಾಡಿದ್ದು ಕೆಲಸ. ಈರುಳ್ಳಿ ಹಚ್ತಾ ಇದ್ದೆ, ಕಣ್ಣಲ್ಲಿ ನೀರೇ ಬಂದುಬಿಡೋದ, ಮೇಕಪ್ ಎಲ್ಲ ಹಾಳಾಗೋಯ್ತು ನಮ್ಮದು. ಆಮೇಲೆ ಅದು ಯಾವುದೋ ಗೆಡ್ಡೆ ಅಂತ ಕೊಟ್ಟರು, ಅದನ್ನು ಕಟ್ ಮಾಡೋಕ್ಕೆ ಅಂತ. ಅದು ಸುವರ್ಣ ಗೆಡ್ಡೆ ಥರ ಐತೆ, ಅದು ಯಾವ ಗೆಡ್ಡೆ ಅಂತಲೇ ಗೊತ್ತಿಲ್ಲ ನನಗೆ. ಸುಮ್ಮನೆ ಕಟ್ ಮಾಡ್ಕೊತೆ. ಅದು ಕಟ್ ಅಂಟಂಗೆ ಅಂದ್ಕೋತಾಯಿತ್ತು. ಅದು ಸುಮ್ಮನೆ ಒಂದು ಸ್ವಲ್ಪ ಕರ್ತನೂ ಬರುತ್ತೆ ಅದನ್ನು ಕಟ್ ಮಾಡಿದ್ರೆ ಕೈ. ಅದನ್ನು ಕಟ್ ಮಾಡಿ ಗೊಜ್ಜಿಗೆ ಹಾಕೋಕ್ಕೆ ಅಂತ ತರಕಾರಿ ಎಲ್ಲ ರೆಡಿ ಮಾಡಿ ಕೊಟ್ಟೆ. ಯಜಮಾನ್ರು ಸ್ನಾನ ಮಾಡ್ಕೊಬಂದು ಮೇಕಪ್ ಆಯ್ತಾ ಇದ್ದು. ನಾನು ಯಾರು ನೋಡಬೇಕು ಅಂದ್ರೆ ನಾನು ಹುಡುಗಿ ನೋಡಬೇಕು ಅಂದ್ರೆ, ಅದಕ್ಕೆ ನಾನು ಸುರ ನೋಡಿಲ್ಲ ಅಂತ ರೇಗಿಸ್ತಾ ಇದ್ದೆ ಅವ್ರನ್ನ. ಬಂದೇರಮ್ಮ, ಈ ಸಾಂಬಾರು ರೆಡಿಯಾಗಿದೆ. ಅವರೆಕಾಳು ಸಾಂಬಾರು ರೆಡಿ. ಕಂದಮ್ಮ ಬರ್ತಿದ್ದೀರಮ್ಮ. ಗೊಜ್ಜು, ರೈಸ್ ಕೂಡ ರೆಡಿ. ನೀವು ಮುದ್ದೆ ಮಾಡಬೇಕು, ವಡೆ ಮಾಡಬೇಕು. ವಡೆ ಕೂಡ ರೆಡಿಯಾಗಿದೆ, ವಡೆ ಮಾಡಬೇಕು. ನಾವು ತೊಗರಿ ಕಾಳಿಂದ ವಡೆ ಮಾಡೋದು. ಕಾಳು ರೆಡಿ ಕೂಡ ಹೀಟ್. ಪಾಪು ಮಲಗಿದ್ದು ಎದ್ದು ಕುತ್ಕೊಂಡು ಅಲ್ಲೇ ಬಡ್ಕೋತಾ ಇದ್ದ. ನಮ್ಮ ಪಾಪು ಕೂಡ ಸಮಾಧಾನ ಮಾಡಿದೆ. ವಾ ನಮ್ಮ ಕಂದ, ವಾಕೆ ಗುಡ್ ಮಾರ್ನಿಂಗ್. ಇಷ್ಟ ಆಯ್ತಾ ನಿನಗೆ? ಹಾಕಮ್ಮ, ವಾಕ ಬಡ್ಕೋದು. ಸಿನಿಮಾ ನೋಡಿ, ಮತ್ತೆ ವಡೆ ಹಾಕ್ತಾ ಇದ್ದಾರೆ. ನಮ್ಮ ಅತ್ತೆ ವಡೆ ಹಾಕ್ಕೊಟ್ರು, ಅದನ್ನು ಕುತ್ಕೊಂಡು ತಿಂದೆ. ಟೇಸ್ಟು ತುಂಬ ಚೆನ್ನಾಗಿತ್ತು. ಅಂದರೆ ತೊಗರಿ ಕಾಳು ವಡೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಆ ಥರ ಒಂದ್ಸತಿ ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ತೊಗರಿ ಕಾಳು ವಡೆ. ಅದು ಕಡಲೆಬೇಳೆ ವಡೆಗಿಂತ ತೊಗರಿ ಕಾಳು ವಡೆನೇ ಸೂಪರ್ ಆಗಿರುತ್ತೆ, ಕ್ರಿಸ್ಪಿಯಾಗುತ್ತೆ. ಕೊಡ್ತಾರಿರಮ್ಮ. ಬನ್ನಿ, ವೆಂಕಟಮ್ಮನ ಮನೇಲಿ ಯಾವ ಥರ ವಡೆ ಮಾಡಿದ್ದಾರೆ, ಹೆಂಗಿದೆ ಟೇಸ್ಟು ಅಂತ ತೋರಿಸ್ತೀನಿ. ವೆಂಕಟಮ್ಮ ವಡೆ
ನಮ್ಮನೇಲಿ ತೊಗರಿ ಕಾಳು ವಡೆ. ಸೂಪರ್ ಆಗಿದೆ ಎಳ್ಳು ವಡೆ. ಪಾಪು ಜೊತೆ ಆಯ್ತು ಹೊಡೆತ ಕೂತ್ಕೊಂಡೆ. ಏನು ಬೇಕು ನಿನ್ನ? ನಾನಂತೂ ಹಬ್ಬದ ದಿನ ಕೂತಿದ್ದೆ ಅಂತೂ ಏನು ಕೆಲಸ ಅಷ್ಟು ಮಾಡಿ ಅಮ್ಮ ಇಲ್ಲ. ನಮ್ಮ ಅತ್ತೆ ಅಂತೂ ಅವರೇ ಮಾಡ್ಕೊಬಿಡ್ತಾರೆ. ತಾತ ಎಲ್ಲಿ ನೋಡು, ತಾತ ಬಂತು ಮಾಡಿಲ್ಲ. ಎಲ್ಲಿ ತಾತ? ಅಮ್ಮಮ್ಮ ನಮ್ಮ ಅತ್ತೆ ಅಂತ ಅತ್ತೆ ಪರೀಕ್ಷೆ ನಾನು ತುಂಬಾ ಅದೃಷ್ಟ ಮಾಡಿದ್ದೆ. ನಮ್ ಗಂಧ ಆಗ್ಲಿ ಮಾವ ಆಗ್ಲಿ ಹಂಗೆಲ್ಲ ಬಡ್ಕೋದು ನೀನು. ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಈ ಮನೆಗೆ ಬರೋಕ್ಕೆ ನಾನು 200% ಅದೃಷ್ಟ ಮಾಡಿದೆ ಅಂತಾನೆ ಅನ್ಕೊಂಡಿರೋದು. ಪಾಪು ಬರ್ತಡೇ ಇದೆ ನಮ್ಮ ಏರಿಯಾದಲ್ಲೇ, ಅದಕ್ಕೆ ಹೋಗ್ತಾ ಇದ್ದೀನಿ. ಸಿಂಪಲ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಅಕ್ಕನ ಮಗಳು ಬಂದಿದ್ಲು, ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಅಳತೆ ಹೊಡಿತಾ ಇದ್ವಿ. ಅವಳಿಗಂತೂ ಕ್ಯಾಮ್ರಾ ಮುಂದೆ ಬರೋಕ್ಕೆ ನಾಚಿಕೆ ಪಡ್ಕೊತಾಳೆ ಅವಳಂತೂ. ನಮ್ಮ ಮಗಿಗೆ ಕಬ್ಬು ಕೊಟ್ಟರೆ ಅವನಂತೂ ತುಂಬ ಸ್ವೀಟ್ ಆಗಿರುತ್ತೆ ಅಲ್ವಾ ಕಬ್ಬು ಅಂತ ಅಂದ್ಬಿಟ್ಟು ಕುತ್ಕೊಂಡು ಕೂತಿದ್ದ. ಅದು ಬೇರೆ ಪೋಸ್ ಬೇರೆ ಕೊಡ್ತಾನೆ ಕೂಗಿದ್ರೆ. ಯಾರು ತಿಂದಿರೋ ನಿಮೆ ದೊಡ್ಡಪ್ಪ ಚೆನ್ನಾಗಿ ಒಳ್ಳೆ ಮೂಳೆ ಕಾಡ್ದಂಗೆ ಕಾಡ್ಬೋದ ಮಾವ. ಟುಟ್ಟು ಭುವಿ ಭುವಿ ನಂಗೆ ಸಾಕು ಹುಡುಕ್ಕೆ. ನೀರು ಹಾಕ್ಬಿಟ್ಬತ್ತೀನಿ ಹಂಗೆ ಅವನೇನು. ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು 4 ಗಂಟೆಗೆ ಸ್ಯಾರಿ ಹಾಕೊಳ್ಳೋಣ ಅಂತ ಸ್ಯಾರಿ ಹಾಕೊಂಡು ರೆಡಿ ಆದೆ. ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ ಸಿಂಪಲ್ಲಾಗಿ. ಬಟ್ ಈ ಚಳಿಗಾಲದಲ್ಲಿ ಮುಖ ಎಲ್ಲ ಒಡ್ಕೊಳ್ಳುತ್ತೆ ಅಂತ ನಾನು ಯಾವ ಕ್ರೀಮ್ನೇ ಹಾಕಲಿಲ್ಲ ಮುಖಕ್ಕೆ. ನೋಡಿ ಗೈಸ್, ಈಗ ದೇವಸ್ಥಾನಕ್ಕೆ ರೆಡಿ ಆಗಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬೇಕು. ಲಿಪ್ಸ್ಟಿಕ್ ಒಂದೇ ಅಲ್ಲಿ ಹೈಲೈಟ್ ಆಗಿ ಕಾಣಿಸ್ತಾರಲ್ಲ ಅಷ್ಟೇ. ಲಿಪ್ಸ್ಟಿಕ್ ಇಲ್ಲ ಸಾರಲ್ಲಿ ನೆನೆಸ್ಕೊಡ್ಬೇಕು. ಏನು ಭೂವಿ ಹಾಯ್. ಇದಾನೆ ಯಾರಿಗೂ ತಾಕ್ಸ್ಬೇಡ, ಹೋಗಲ್ಲಿ ಮುಂದೆ ಆರ್ತಿ. ದೇವಸ್ಥಾನದೆಲ್ಲ ಮುಗಿದ್ಮೇಲೆ ಫೋಟೋ ತಗೊಂಡು ಮನೆಗೆ ಬಂದು ಎಳ್ಳು ಬೆಲೆ ಎಲ್ಲ ಕೊಟ್ಟು ಊಟ ಮಾಡೋಣ ಅಂತ ಊಟಕ್ಕೆ ಹಾಕೊಂಡು ಊಟ ತಿಂದು ಅವರೆಕಾಳು ಸಾಂಬಾರು, ಹೆಸರು ಬೇಳೆ, ವಡೆ, ಮುದ್ದೆ, ಗೊಜ್ಜು ತಿಂದು ಪಾಪು ವಾಂತಿ ತೆಗಿಬೇಕಿತ್ತು. ನಿಂಬೆ ನೀರು ತೆಗೆದ್ವಿ. ಎತ್ತಿ ನನ್ನದು ನಿಮ್ಮ ಕೈಯಲ್ಲಿ ಅಕ್ಷಕನ ಅಂತ ಹೇಳಿದ್ದಾರೆ.
ಅದೆಲ್ಲ ನಮ್ಗೆ ಕಲ್ಪನೆ ತೆಗಿತಾರೆ ಸೀರೆಗಳನ್ನ ನೋಡಿ ದಾರಿ ಹೋಗ್ತಾ ಬೆಳ್ಕೊಂಡವಲ್ಲೆ ನಾವ್ ಅದನ್ನ ಬೈಕೊಳಲ್ವಾ ಎಲ್ಲ ಕಾಣಿಲ್ಲ ಅಲ್ಲಿಗೂ ಮುರ್ಕೊಂಡು ಐತೆ ಅದು ನಮ್ಮನ್ನ ಬೈಕೊಳಲ್ವಾ ಈಗ ಹಾಕಿದ್ವಿ ಪಾಪುನ್ ಮೊಳ್ಕೊ ಅಂತಂದರೆ 11 ಗಂಟೆ ತನಕ ವಿಕ್ಸ್ ಇಟ್ಕೊಂಡು ಹಚ್ಕೊಂಡು ಆತ ಇವತ್ತಿನ ಬ್ಲಾಗ್ ಇದಾಗಿರುತ್ತೆ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ವರ್ಷಿಮೋನ್ ಯೂಟ್ಯೂಬ್ ಚಾನಲ್. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.